ಕೊಟ್ಟಿದ್ದೇನೆ. ಈ ಹಿಂದೆ ನಂದಿನಿಗೆ ಮಾತನ್ನು ಕೊಟ್ಟಿದ್ದೇನೆ. ಆಕೆಯ ಗಡಿ ಪ್ರದೇಶದಲ್ಲಿ ಲಿಂಗ ರೂಪವಾಗಿ ಉದ್ಭವಗೊಳ್ಳುವುದಕ್ಕಿದ್ದೆ. ನಾನು ನೆಲೆ ಹಾಕಿರುವಂತಹ ಕ್ಷೇತ್ರ ಕಟೀಲು, ಅರ್ಥಾತ್ ಕಟೀಲು ಎಂಬಂತಹ ಹೆಸರು ಪ್ರಸಿದ್ಧಿಯನ್ನು ಹೊಂದುವುದಕ್ಕಿದೆ. ಅಮ್ಮ, ಮುಂದೆ ನನ್ನ ಭಕ್ತರು ಯಾವ ರೀತಿಯಲ್ಲಿ ಅರ್ಚಿಸಬೇಕು ತಾಯಿ? ಮಾಘ ಶುದ್ಧದ ಪೌರ್ಣಿಮೆಯ ಶುಭ ದಿನದಿ ಶುದ್ಧವಾದಂತಹ ನಂದಿನಿ ಜಲದಲ್ಲಿ ಮಿಂದು ನಾರಿಕೇಳ ಅಭಿಷೇಕವನ್ನು ಮಾಡಿ ಮಲ್ಲಿಕಾದಿ ಪುಷ್ಪವನ್ನು ಅರ್ಚಿಸಿ ವಿಧ ವಿಧದ ಪೂಜೆಯನ್ನು ಯಾರು ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥವನ್ನು ಈಡೇರಿಸಿ ಕೊಡುತ್ತೇನೆ. ಸಾಧ್ವಿಯಾದಂತಹ ಯಶೋಮತಿಯ ಪತಿವ್ರತೆಯ ಸಂಕೇತವಾಗಿ ಕರಿಬಲೆ, ಪಟ್ಟೆ ಸೀರೆ, ಅರಸಿನ ಕುಂಕುಮ, ಮಲ್ಲಿಕಾದಿ ಪುಷ್ಪವನ್ನು ಅರ್ಚಿಸಿ ಯಾರನ್ನು ಪೂಜಿಸ್ತಾರೋ ಅಂತವರ ಮುತ್ತೈದನವನ್ನು ಶಾಶ್ವತವಾಗಿ ಬೆಳಗಿಸ್ತೇನೆ. ಅದೇ ರೀತಿಯಾಗಿ ಸಂಗೀತ, ನೃತ್ಯ, ಗಾಯನ ಮತ್ತು ಯಕ್ಷಗಾನವನ್ನು ಯಾರು ಆಡಿಸ್ತಾರೋ ಅವರ ಸಕಲ ಇಷ್ಟಾರ್ಥವನ್ನು ಈಡೇರಿಸಿ ಕೊಡುತ್ತೇನೆ. ನಿನ್ನ ಭಕ್ತನಾದ ಈ ಜಾಬಾರಿಗೆ ಅಪ್ಪಣೆ ತಾಯಿ. ಮಗನೇ, ದುಷ್ಟನಿಗಾಗಿ ದಟ್ಟವಾದಂತಹ ಗುಹೆಯನ್ನು ಸೇರಿಕೊಂಡು ನನ್ನ ಕುರಿತಾಗಿ ತಪಸ್ಸನ್ನು ಮಾಡಿಕೊಂಡಿದ್ದಿ. ಇನ್ನು ಮುಂದಕ್ಕೆ ಆ ಗುಹೆಗೆ ಆಮಳಕ ತೀರ್ಥ ಅರ್ಥಾತ್ ನೆಲ್ಲಿ ತೀರ್ಥ ಎಂಬಂತ ಹೆಸರು ಪ್ರಸಿದ್ಧಿಯನ್ನು ಹೊಂದಲಿ. ಇಂದ್ರ, ಸುರಲೋಕ ಕೈ ಬೀಸಿ ಕರೆಯುತ್ತಾ ಇದೆ. ನಾಲ್ಕಲೋಕವನ್ನೇರು ಸುರಲೋಕದ ಆಳ್ವಿಕೆಯನ್ನು ಮಾಡಿಕೊಂಡು ಬಾ. ನಿಮಗೆಲ್ಲರಿಗೂ ಶುಭವಾಗಲಿ. ಸಮರಾಭಿಖ್ಯಾಗಿ ನೆಲೆಯಾಗುತ್ತೇನೆ. ಸಮರಾಭಿಖ್ಯಾಗಿ ನೆಲೆಯಾಗುತ್ತೇನೆ. ವೈಭವ ಮತ್ತೊಮ್ಮೆ ಮರುಕಳಿಸಿದೆ. ಅಶಾಂತಿಯ ತುಂಬಿರುವಂತಹ ಧರೆಯಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಮಾಡಿಕೊಂಡ ಹಾಗಾಯಿತು. ಅದು ಅರುಣಾಸುರನ ಜಸಿಯಿಂದಲಾಗಿ ಲೋಕಕಂಠಗಳ ವಧೆಯಾದರೂ ಕೂಡ ಶ್ರೀದೇವಿಯನ್ನು ಕಾಣುವಂತಹ ಸುಯೋಗ ನಮ್ಮ ಪಾಲಿಗೆ ಪ್ರಾಪ್ತವಾಯಿತು. ನಂದಿನಿಯ ಛಲ, ಯಶೋಮತಿಯ ಪತಿವ್ರತಾ ಧರ್ಮ, ದೌಷ್ಟ್ಯವನ್ನೇ ತಾಂಡವಾಡಿದಂತಹ ಅರುಣಾಸುರ ಈ ವಿಚಾರವನ್ನೇ ಸಾರುವುದೇ ಕಟೀಲು ಕ್ಷೇತ್ರ ಮಹಾತ್ಮೆ. ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವ ಪುಣ್ಯ ಕಥೆಯನ್ನು ಯಾರು ಆಡಿಸ್ತಾರೋ, ಯಾರು ಆಡುತ್ತಾರೋ, ಯಾರು ಭಕ್ತ ಶ್ರದ್ಧೆಯಿಂದ ಕೇಳ್ತಾರೋ ಅವರೆಲ್ಲರಿಗೂ ಕಲಾಪ್ರಿಯ ಆಗಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸುಖ, ಭಾಗ್ಯವನ್ನು ಸದಾ ಇಟ್ಟು ಮಹಾಮಾತೆ ರಕ್ಷಿಸಲಿ ಎಂದು ಮಹಾಮಾತೆಯಲ್ಲಿ ಬೇಡುತ್ತಾ ಪುಣ್ಯ ಕಥೆ ಮಂಗಲಗೀತೆಯನ್ನು ಹಾಡು. ಶುಭ ಮಂಗಲ.